ಈ ಬಜ್ಜಿ ಯಾರ್ಯಾರು ಗೊತ್ತು ನನಗೆ ಕಮೆಂಟ್ ಮಾಡಿ ಹೇಳಿ, ನನಗೆ ಗೊತ್ತು ಅಂತ. ಸೊ ಇದನ್ನು ನೀವು ಯಾವ ಥರ ಮಾಡ್ತೀರಾ ಅಂತ ಅದು ಕೂಡ ಹೇಳಿ. ಸೊ ನಾನು ಮಾಡ್ತಾಯಿದ್ದೀನಿ ಇವಾಗ, ಹೇಗಂತ ತೋರಿಸ್ತೀನಿ. ಸೊ ಆ್ಯಂಡ್ ಇದು ಎಲೆಗೆ ಏನಂತಾರಂತ ಅದು ನಂಗೆ ಗೊತ್ತಿಲ್ಲ. ಬನ್ನಿ ನಿಮಗೆ ತೋರಿಸ್ತೀನಿ. ನಮ್ಮ ಮನೆ ಹತ್ರನೇ ಅಮ್ಮ ಹಾಕಿದ್ದಾರೆ, ಇದು ಮನೆ ಹತ್ರನೇ ಇದೆ. ಸೊ ಫ್ರೆಶ್ ಆಗಿ ಇವಾಗೇ ಕರೆದ್ಬಿಟ್ಟು ಇವಾಗ ಮಾಡಲ್ಲ, ಈವ್ನಿಂಗ್ ಮಾಡ್ತೀವಿ. ಸೊ ನೋಡಿ, ಫ್ರೆಶ್ ಆಗಿದೆ. ಸೊ ಈ ಹಾರ್ಟ್ ಥರ ಇರುತ್ತೆ ಈ ಎಲೆ, ಬಟ್ ಇದ್ರ ಹೆಸ್ರು ಏನಂತಾರೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಇದು ಕಿಡ್ನಿ ಸ್ಟೋನ್ಗೂ ಒಳ್ಳೇದಂತೆ. ಕಿಡ್ನಿ ಸ್ಟೋನ್ ಆಗಿರುತ್ತಲ್ಲ, ಅವರು ಇದನ್ನು ತಿನ್ನಬೇಕಂತೆ. ಸೊ ಇದು ನಮ್ಮ ಮಾಡ್ತಾಯಿದ್ದಾರೆ ಆ್ಯಂಡ್ ನಾನು ಇದನ್ನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ರುಚಿಗೆ ತಕ್ಕಂಥ ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಸಣ್ಣಾಗಿ. ಸೊ ಸ್ವಲ್ಪ ಇರೋದ್ರಿಂದ ಸಣ್ಣ ಆಗ್ತಾರಲ್ಲ, ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಸ್ಟೀಮ್ ಮಾಡಿ ಮಾಡೋದು. ಸೊ ಇದನ್ನು ಕಡಲೆ ಹಿಟ್ಟು ತೊಗೊಂಡಿದ್ದೀವಿ, ಅದರಲ್ಲ ಮೆಣಸಿನ್ಕಾಯಿ ನಾವು ಇದು ಮಾಡ್ಕೊಂಡಿದ್ವಲ್ಲ ಮಿಕ್ಸಿ, ಅದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಾಳು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದು ತುಂಬ ತೆಳುವಾಗಿ ನಾದ್ಕೋಬಾರ್ದು, ತುಂಬ ಗಟ್ಟಿಯಾಗಿ ನಾದ್ಕೋಬೇಕು. ಸೊ ಅದು ಎಲೆಯಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದರಲ್ಲಿ ಎಲೆಯಲ್ಲಿ ಒಳಗಡೆಯಿಂದ ಹಚ್ಚಿಬಿಟ್ಟು ಫೋಲ್ಡ್ ಮಾಡಿ ಮಮ್ಮಿ ಇದನ್ನು ಸ್ಟೀಮ್ ಮಾಡ್ಕೊತಾ ಇದ್ದಾರೆ. ಸೊ ಇದನ್ನೊಳಗಡೆ ನೀವು ಎಕ್ಸ್ಟ್ರಾ ಏನು ಹಾಕೋಕ್ಕೆ ಹೋಗಬೇಡಿ. ನಾನು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಕಾಳು, ಸ್ವಲ್ಪ ಸಾಲ್ಟ್, ಇದರಲ್ಲಿ ಸೋಡಾ ಹಾಕೋಲ್ಲ, ಯಾಕಂದರೆ ಸೋಡಾ ಹಾಕಿದರೆ ಅದು ಎಲೆ ಏನಾಗುತ್ತೆ, ತುಂಬ ಎಣ್ಣೆ ಹಿಡ್ಕೊಳ್ಳುತ್ತೆ. ಸೊ ಹಾಕೋದಿಲ್ಲ. ಸೊ ಇದನ್ನು ನಾವು ಇವಾಗ ಸ್ಟೀಮಲ್ಲಿ, ಇದು ಇಡ್ಲಿ ಪಾತ್ರೆ ಇದೆಯಲ್ಲ, ಅದರಲ್ಲಿ ನಾನು ಈ ಥರ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ನೀವು ಸ್ಟೀಮ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಒಳಗಿಂದ ಮೇಲ್ವರೆಗೂ ಚೆನ್ನಾಗಿ ಹಿಟ್ಟನ್ನ ಹಚ್ತಾ ಇದ್ದಾರೆ ಮಮ್ಮಿ. ಸೊ ಇದು ಒಂದು 10 to 15 ಮಿನಿಟ್ಸ್ ಸ್ಟೀಮ್ ಮಾಡಾದಮೇಲೆ, ಸೊ ನೋಡಿ ಈ ಥರ ಸ್ಟೀಮ್ ಆಗಬೇಕು. ನಿಮಗೆ ಇದನ್ನು ಡೀಪ್ ಫ್ರೈ ಇಷ್ಟ ಇಲ್ಲ ಅಂದರೆ ಈ ಥರನೂ ತಿನ್ಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಮಮ್ಮಿ ಇವಾಗ ಸ್ಟೀಮ್ ಇಲ್ಲ, ನಾವು ಸ್ವಲ್ಪ ಡೀಪ್ ಫ್ರೈನೂ ಕೂಡ ಮಾಡ್ಕೊತಾ ಇದ್ದೀವಿ. ಸೊ ಇದು ಡೀಪ್ ಫ್ರೈ ಮಾಡಿಬಿಟ್ಟು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ವಿಡಿಯೋ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಈ ರೆಸಿಪಿ ಯಾರ್ಯಾರಿಗೆ ಇಷ್ಟ ಆಯಿತು ಅವರು ಕೂಡ ಅದು ಕೂಡ ಕಮೆಂಟ್ ಮಾಡಿ ಹೇಳಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ ಏನು ಮಾಡಬೇಕು ಅಂತ, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡೋದು ಮರಿಬೇಡಿ. ಸೊ ಬಾಯ್, ಇಲ್ಲಿಗೆ ನನ್ನ ವಿಡಿಯೋನ ಫಿನಿಶ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಆ್ಯಂಡ್ ಟೇಕ್ ಕೇರ್. ರಾಧೆ ರಾಧೆ.